ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ 3 o'clock ಅಂತಲೇ ಹೇಳ್ಬೋದು, ಬಿಕಾಸ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋನ ಎಂಡ್ವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸ್ವಲ್ಪ ಕೆಲಸ ಇದರಿಂದ ನಾವು ಜ್ಯುವೆಲರಿ ಶಾಪ್ಗೆ ಹೋಗಿದ್ವಿ. ಏನಕ್ಕೆ ಅಂದರೆ ಅಕ್ಕನ ಜುಮ್ಕೆಗೆ ಸ್ವಲ್ಪ ಮುತ್ತು ಉದ್ರೋಗಿದ್ದರಿಂದ ಅದನ್ನು ಹಾಕಿಸ್ಕೊಂಬರೋಣ ಅಂತ ಜ್ಯುವೆಲರಿ ಶಾಪ್ಗೆ ಹೋಗಿದ್ವಿ. ಹಾಗೆ ಅಲ್ಲಿ ಒಲೆಗಳನ್ನ ನೋಡಿ ಒಂದು ಆರ್ಡ್ರ್ ಕೂಡ ಕೊಟ್ಟು ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಹತ್ರ ಶೇರ್ ಮಾಡ್ಕೊತೀನಿ ಅದು ಬಂದ ಮೇಲೆ ಯಾವ ಥರ ಇದೆ ಅಂತ. ಹಾಗೆ ಸ್ನ್ಯಾಕ್ಸ್ ತಿನ್ನೋಣ, ಅವತ್ತು ಸಂಜೆ ಆಗಿದ್ದರಿಂದ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲಿ ಹತ್ತಿರ ಇರೋ ಸ್ನ್ಯಾಕ್ಸ್ ಶಾಪಿಗೆ ಹೋಗಿದ್ವಿ. ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹಾಗೆ ಮನೆ ಕಡೆ ಹೋದ್ವಿ. ಏನೇನು ತೊಗೊಂಡಿದ್ವಿ ಅಂತ ಅಂದರೆ ಬರ್ಗರ್, ಸ್ಯಾಂಡ್ವಿಚ್, ಫ್ರೆಂಚ್ ಫ್ರೈಸ್ ಸ್ವಲ್ಪ ಹಂಗೆ ತೊಗೊಂಡು ಮನೆಗೆ ಹೋಗಿ ತಿಂದ್ವಿ. ಹಾಗೆ ನಾನು ಮೊನ್ನೆ ವಿಶಾಲ್ ಮಾರ್ಟ್ ಆ್ಯಂಡ್ ರಾಲ್ ಮಾರ್ಟಿಗೆ ಹೋಗಿದ್ರೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ಲೀಸ್ ಮಾಡಿದ್ದೆ ಸ್ವಲ್ಪ ಶಾಪಿಂಗ್, ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟ್ ಬಂದು ಬಿಗ್ ಒನ್ ಅಂತಲೇ ಹೇಳ್ಬೋದು. ಈ ಬೆಡ್ಶೀಟ್ಸ್ ನೋಡ್ರಿ, ಇದು ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್ ಅಂತಾರಲ್ಲ, ಬೆಡ್ ಸ್ಪ್ರೆಡ್ನ ಶಾಪಿಂಗ್ ಮಾಡಿದ್ದು ತುಂಬಾ ಚೆನ್ನಾಗಿದ್ವಿ. ಇದು ಆ್ಯಕ್ಚುಲಿ ಬ್ರ್ಯಾಂಡೆಡ್, ನನಗೂ ಅಷ್ಟು ಗೊತ್ತಿಲ್ಲ ಯಾವುದು ಅಂತ. ಚೆನ್ನಾಗಿತ್ತು. ಅರೌಂಡ್ ಇದು ಕೂಡ $799 ಸಮಥಿಂಗ್ ಏನೋ ಇತ್ತು, ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ 2 ಪಿಲ್ಲೋಸ್ ಕೂಡ ಬಂದಿದೆ. ನೋಡ್ಬೋದು ಎಷ್ಟು ಉದ್ದ ಇದೆ ಪಿಲ್ಲೋಸ್. ರಿಮೂವ್ ಮಾಡಿ ನೋಡಿದ್ವಿ, ಆಮೇಲೆ ಹಂಗೇನೆ ಇಟ್ಟಿದ್ದೆ ಬಿಕಾಸ್ ಇದು 1 ಡೇ ಆಗಿದೆ ಇದು ತಂದು. ಸೊ ಎಲ್ಲ ಓಪನ್ ಮಾಡಿ ನೋಡಿ ಇಟ್ಟಿರೋದು. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಬಾಂಬೆ ಟೈಮ್ 100% ಕಾಟನ್ ಅಂತ ಬರೆದಿದ್ದಾರೆ. ಬಟ್ ಇದು ವಾಶ್ ಮಾಡೋದು ಮನೆಯೇ ಗೊತ್ತಾಗುತ್ತೆ ಇದು ಕಾಟನಾ ಅಥವಾ ಏನು ಅಂತ. ಓಕೆನಾ, ಇದನ್ನು ಹಾಗೆ ಇಟ್ಬಿಡ್ತೀನಿ. ಇದು ಬಾಕ್ಸ್ ಜೊತೆ ಬಂದಿತ್ತು. ಅದಾದಮೇಲೆ ನಾನು ಹೇಳ್ತಾ ಇದ್ದೆ ವೀಡಿಯೋದಲ್ಲಿ ಸಾಫ್ಟ್ ಟವಲ್ ಹುಡುಕ್ತಾ ಇದ್ದಾಳೆ ನಮ್ಮಕ್ಕ ಅಂತ. ಸೊ ಆ ಸಾಫ್ಟ್ ಟವಲ್ನ ನಾವು ಒಂದು ಬಟ್ಟೆ ಅಂಗಡಿಗೆ, ನಾನು ರೆಗ್ಯುಲರ್ ಹೋಗೋ ಬಟ್ಟೆ ಅಂಗಡಿದಲ್ಲಿ ನಾನು ತೊಗೊಂಡಿದ್ದಾಳೆ. ಅದು ಈ ಥರ ಇದೆ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಸಿ ಆ್ಯಂಡ್ ಈ ಸಾಫ್ಟ್ ಟವಲ್, ಸೊ ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅನಿಸುತ್ತೆ. ಆ್ಯಂಡ್ ಈ ಥರ ಸಾಫ್ಟ್ ಟವೆಲ್ಲು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ನೋಡ್ಬೋದು, ಇನ್ನೊಂದು ಕೂಡ ಬರೋದಿಲ್ಲ, ತುಂಬಾ ಚೆನ್ನಾಗಿತ್ತು. ಇದು ಅರೌಂಡ್ 400 ಏನೋ ಇತ್ತು, ಚೆನ್ನಾಗಿದೆ. ಇದು ವರ್ತ್ ಇಟ್ಟಿತ್ತು. ಬಟ್ ಆ್ಯಕ್ಚುಲಿ ವಿಶಾಲ್ ಮಾರ್ಟ್ ಆ್ಯಂಡ್ ರಾಯಲ್ ಮಾರ್ಟ್ ತೊಗೊಬೇಕಾದ್ರೆ ವರ್ತ್ ಇರಲಿಲ್ಲ. ಏಕೆಂದರೆ ಅದು ಹಿಂಗಂದರೆ ಸಾಕು ಹೀಗೆ ಬರ್ತಾಯಿತ್ತು. ಸೊ ಅದು ವರ್ತ್ ಇರಲಿಲ್ಲ. ಬಟ್ ಇದು ವರ್ತ್ ಇದೆ, ಚೆನ್ನಾಗಿದೆ. ತುಂಬಾ ಉದ್ದ ಇದೆ ಇದು ಕೂಡ, ಹಿಂಗೆ ಹಾಕ್ತಾ ಇರ್ತೀನಿ. ಈ ಪರ್ಪಲ್ ಕಲರ್ ಕ್ಯೂಟ್ ಆ್ಯಂಡ್ ಲಿಟಲ್ ಪರ್ಪಲ್ ಕಲರ್ ಮಾರ್ಕ್ ತೊಗೊಂಡಿದ್ದು. ಅದನ್ನು ನಾನು ಆಲ್ರೆಡಿ 3 to 4 ಟೈಮ್ ಯೂಸ್ ಮಾಡಿಬಿಟ್ಟಿದ್ದೀನಿ, ಬೆಳಿಗ್ಗೆ ಸಂಜೆ. ಎಷ್ಟು ಕ್ಯೂಟ್ ಆಗಿದೆ ಇದು. ಆ್ಯಂಡ್ ಇದಕ್ಕೆ ಲಿಡ್ ಕೂಡ ಇದೆ. ಇದು ಕೂಡ $100. ತುಂಬಾ ಚೆನ್ನಾಗಿದೆ ಇದು ಕೂಡ. ನೋಡ್ಬೋದು, ಇವಾಗ ವಾಶ್ ಮಾಡಿಟ್ಟಿದ್ದು ಎತ್ಕೊಂಡು ಓಡಿ ಬಂದಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಕೂಡ. ಆ್ಯಂಡ್ ಹಾಗೆ ನಾನು ನಿಮಗೆ ಹೇಳಿದ್ದೆ ಈ ಥರ ಕಪ್ಸ್ನ ತೊಗೊತಾ ಇದ್ದೀನಿ ಅಂತ. ಎಸ್, ಇದನ್ನು ನಾವು 3 ಕಪ್ಸ್ ತೊಗೊಂಡಿದ್ದು. ಅದರ ಸ್ಟೋರೀಸ್ ಇದೆ. ಆಯಿತಾ, ನಾವು ಫಸ್ಟ್ ಟೈಮ್ ಅವತ್ತು ಮಾರ್ನಿಂಗ್ ಅಂದರೆ ಮಧ್ಯಾಹ್ನ ನಾವು ವಿಶಾಲ್ ಮಾರ್ಟಿಗೆ ಏನು ಹೋಗ್ತಾ ಇದ್ವಿ, ಆಗ ಜಸ್ಟ್ 1 ಕಪ್ ಮಾತ್ರ ತೊಗೊಂಡಿದ್ದು. ನಾವು ಅಲ್ಲಿ ಅಬ್ಸರ್ವ್ ಮಾಡಲಿಲ್ಲ, ಇಲ್ಲಿ ಏನೋ ಕ್ರ್ಯಾಚಸ್ ಥರ ಇದ್ದಿದ್ದಕ್ಕೆ ನಾವು ಅಬ್ಸರ್ವ್ ಮಾಡಲಿಲ್ಲ, ಅದನ್ನು ಹಾಗೆ ತೊಗೊಂಬಂದ್ಬಿಟ್ವಿ. ಆಮೇಲೆ ಮನೆಯಲ್ಲಿ ನೋಡಿದ್ರೆ ಅದು ಕ್ರ್ಯಾಚಸ್ ಥರ ಇದ್ದಿದ್ದಕ್ಕೆ ನಾವು ಹೋಗಿ ಮತ್ತೆ ರಿಟರ್ನ್ ಕೊಡೋಣ ಅಂತ ಹೋದ್ವಿ. ಬಟ್ ರಿಟರ್ನ್ ತೊಗೊಂಡಿಲ್ಲ ಅಂತ ಇಲ್ಲ. 2 ಎಕ್ಸ್ಟ್ರಾ ಕಪ್ ತಂದಿದ್ದು. ಆವಾಗ 1 ಕಪ್ ಎಕ್ಸ್ಚೇಂಜ್ ಮಾಡಿ ತೊಗೊಂಬಂದ್ವಿ. ಇದು ನಾನು ಅಪ್ಪನಿಗೋಸ್ಕರ ತೊಗೊಂಡಿದ್ದು. ಓಕೆನಾ. ಆ್ಯಂಡ್ ಇದು ಅಕ್ಕ ಅದರ ಕ್ವಾಲಿಟಿ ಎಲ್ಲ ಇಷ್ಟಪಟ್ಟು ಅವಳು 2 ತೊಗೊಂಡ್ಳು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ವರ್ತ್ ಇಟ್ ಅನ್ನಿಸ್ತು ನನಗೆ. $100 ವರ್ತ್ ಆಗಿತ್ತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆ ಇದು ಟಿಶ್ಯೂ ಪೇಪರ್ಸ್ ಕೂಡ ತೊಗೊಂಡ್ವಿ. ಟಿಶ್ಯೂ ಪೇಪರ್ಸ್ ಕೂಡ ಖಾಲಿ ಆಗಿದ್ರಿಂದ ಹಂಗೆ ಅಲ್ಲಿ ಅಫೋರ್ಡಬಲ್ ಅನ್ನಿಸ್ತೆ. $55 or 45 ಸಮಥಿಂಗ್. $55 ಬೈ 1 get 1 ಟಿಶ್ಯೂಸ್ ಸಿಕ್ತು.
ರಾಯಲ್ ಮಾರ್ಟಿಗೆ ಹೋಗಿ ನಾವು ಏನು ತಂದ್ವಿ ಅಂದರೆ ದೀಪದ ಎಣ್ಣೆ ತಂದಿದ್ದು. ಬಿಕಾಸ್ ಗ್ರೋಷರೀಸಲ್ಲಿ ತುಂಬಾ ಕಮ್ಮಿ ಇರೋದ್ರಿಂದ ನಾವು ಗ್ರೋಷರೀಸ್ ಆಲ್ಮೋಸ್ಟ್ ಅಲ್ಲೇ ತರೋದು. ಆಮೇಲೆ ಫ್ರೈ ಆಮ್ಸ್ ಅಂತಾರಲ್ಲ ಅದನ್ನು ಕೂಡ ತೊಗೊಂಬಂದಿದ್ದು. ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ, ಪ್ರೈಸ್ ಕೂಡ ಅದಕ್ಕೆ ಅಫೋರ್ಡಬಲ್ ಅನ್ನಿಸುತ್ತೆ, ಅದಕ್ಕೋಸ್ಕರ ಅಲ್ಲಿ ತೊಗೊಂಬಂದಿದ್ದು. ಹಾಗೆ ರಾಯಲ್ ಮಾರ್ಟಲ್ಲಿ ಹೋಗಬೇಕಾದ್ರೆ ನನಗೆ ಕಂಡಿದ್ದು ಈ ಲಿಪ್ಸ್ಟಿಕ್. ಅಬ್ಸರ್ವ್ ಮಾಡ್ಬೋದು, ರಾಯಲ್ ಮಾರ್ಟಲ್ಲಿ ಎಲ್ಲ ತರಹದ್ದು ಕೂಡ ಸಿಗುತ್ತೆ. ಆ್ಯಂಡ್ ನನಗೆ ಇದು ಸಿಕ್ತು, ತುಂಬಾ ಚೆನ್ನಾಗಿದೆ. ಇದು ಹುಡಾ ಬ್ಯೂಟಿದು ಚೆನ್ನಾಗಿ ಅನ್ನಿಸ್ತು ನನಗೆ. ಕಲರ್ ಆ್ಯಕ್ಚುಲಿ ನಾನು ಇದು ವೈನ್ ಕಲರ್ ನಾನು ಅವತ್ತು ಯೂಸ್ ಮಾಡಿಲ್ಲ. ಐ ಥಿಂಕ್ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಹಾಕ್ಕೊಂಡಿದ್ದನು ಕೂಡ ಚೆನ್ನಾಗಿತ್ತು. ಸೊ ಅದಕ್ಕೆ ಇದನ್ನು ನಾನು ತೊಗೊಂಬಂದೆ. ಆಮೇಲೆ ಏನು ತೊಗೊಂಬಂದಿದ್ದೆ, ಆ್ಯಂಡ್ ಆಲ್ಮೋಸ್ಟ್ 2 days ಆಗಿರೋದ್ರಿಂದ ಎಲ್ಲ ಎತ್ತಿಟ್ಟಿದ್ದೀವಿ. ನಾನು ಹೇಗೆ ಹೇಳಿದ್ದಾಗೆ ಒಂದು ಸ್ಲಿಪ್ಪರ್ ಕೂಡ ಡೈಲಿ ಯೂಸ್ ತೊಗೊಂಡಿದ್ದೆ. ಅದನ್ನು ನಾವು ಅದರಲ್ಲಿ ನೋಡ್ಬೋದು, ಆ ವಿಡಿಯೋದಲ್ಲಿ ಬ್ಯಾಸ್ಕೆಟ್ ಒಳಗಡೆ ಇತ್ತು. 150 rupees ಸಮಥಿಂಗ್, 150 rupees ಅದು ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ತೊಗೊಂಬಂದು ಅದು ಆಲ್ರೆಡಿ ಯೂಸ್ ಕೂಡ ಮಾಡ್ತಾಯಿದ್ದಾರೆ. ಮತ್ತು ಆಚೆ ಥರ ಚರಿ ಇರಲ್ಲ ಅಂತ ಅದನ್ನು ನಾನಿನ್ನೂ ತೋರ್ಸೋಕ್ಕೆ ಹೋಗಲಿಲ್ಲ. ಆ 3 ಸಾಸರ್ ಇತ್ತಲ್ವ, ನಾನು ಅದನ್ನು ಟೀ ಸಾಸದೆಲ್ಲ ತೊಗೊಂಡು, ಅದು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಆ್ಯಂಡ್ ಕಮ್ಮಿ ಪ್ರೈಸಿಗಿದೆ ಅಂತ ಹೇಳಿದ್ದೆ, 30 rupeesಗೆ. ಅದನ್ನು ಕೂಡ ತೊಗೊಂಡು ಅದನ್ನು ಕೂಡ ಯೂಸ್ ಮಾಡಿಬಿಟ್ಟಿದ್ದೀವಿ. ಸೊ ಅದನ್ನೇನು ತೋರಿಸ್ತಿಲ್ಲ, ಅಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ಪ್ಲೀಸ್ ಹೋಗಿ ಆ ಲಾಸ್ಟ್ ವೀಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನೇನು ತೊಗೊಂಡಿದ್ದೆ ಅಂತ. ಈಗ ನೈಟಿಗೆ ನಾನಿಲ್ಲಿ ಹೀರೆಕಾಯಿ, ಬೇಳೆ, ಆಲೂಗೆಡ್ಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಮಿಕ್ಸ್ ಬೇಳೆ ಹಾಕಿ ಬಿಸಿ ನೀರಿಗೆ ಹೀರೆಕಾಯಿ, ಆಲೂಗೆಡ್ಡೆ, ಮಿಕ್ಸ್ ಬೇಳೆ, ಹಸಿ ಈರುಳ್ಳಿ, ಟೊಮ್ಯಾಟೊ, ಅರ್ಧ ಟೊಮೆಟೊನ ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧನ ಚಾಪ್ ಮಾಡಿ ಹಾಕಿದ್ದೀನಿ. ಉಪ್ಪು, ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡಿ 1 ಅಥವಾ 2 ವಿಷಲ್ನ ತೊಗೊಳ್ಳೋಣ. ಅಷ್ಟರಲ್ಲಿ ನಾನು ಹಸಿ ಕೊಬ್ಬರಿನ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಂದಿರೋ ಆಲೂಗೆಡ್ಡೆ, ಬೇಳೆ, ಈರುಳ್ಳಿ, ಟೊಮೆಟೊ, ಸಾಂಬಾರು ಪೌಡರ್ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡಿರೋಂಥ ಮಸಾಲೆನ ಇಲ್ಲಿ ಬೆಂದಿರೋ ತರಕಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡು, ಹಾಗೆ ಈರುಳ್ಳಿ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಕುದಿಸ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಟಾಟಾ, ಬಾಯ್.